ಇವತ್ತು ಒಂದೇ ಮಾತರಂ ಗೀತೆ ಪೂರ್ಣವಾಗಿ ಹಾಡಬೇಕು ಅಂತೇಳಿ ಕಾನೂನಾಗಿದೆ. ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ ಇಡೀ ದೇಶದಲ್ಲಿ ಇವತ್ತು ಸಂಪೂರ್ಣವಾಗಿ ಹಾಡುವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸು ಅದಕ್ಕೆ ಅಪಮಾನ ಮಾಡಿದ್ದಾರೆ, ಕಾನೂನನ್ನು ಗಾಳಿಗೆ ತೂರಿದ್ದಾರೆ. ಆ ಕಾರಣದಿಂದ ಈ ದೇಶದ ಮಹಿಳೆಯೇ ಆಗದ ಸೋನಿಯಾ ಗಾಂಧಿ ಅವರು, ಈ ದೇಶದ ಪ್ರಜೆಯೇ ಆಗದೇ ಇದ್ದಂಥವರು, ನಮ್ಮ ದೇಶದ ಬಗ್ಗೆ ಅವರಿಗೆ ಗೌರವ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಪುತ್ರ ರಾಹುಲ್ ಗಾಂಧಿಯವರಿಗೂ ತಾಯಿಯಂತೆ ಮಗ ಮತ್ತು AICC ಅಧ್ಯಕ್ಷರು ಹಾಡುತ್ತಿರಬೇಕಾದ್ರೆ ಗೌರವದಿಂದ ನಿಂತಿರಬೇಕು. ಆದರೆ ನಿಲ್ಲಿಸಿ 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 ಅಂಥೇಳಿ ಸೋನಿಯಾ ಗಾಂಧಿಯವರು ಇವತ್ತು ಕಾನೂನನ್ನು ತಿರಸ್ಕಾರ ಮಾಡಿರೋದ್ರಿಂದ ಈ ದೇಶದಲ್ಲಿ ಇರಲಿಕ್ಕೆ ಅವರು ಯೋಗ್ಯರಲ್ಲ. ಕೇಂದ್ರ ಸರ್ಕಾರ ಕಾನೂನು ಕ್ರಮ ಕೈಗೊಂಡು ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿ ಹಾಗೂ ರಾಹುಲ್ ಗಾಂಧೀಜಿಯವ್ರನ್ನ ಗಡೀಪಾರು ಮಾಡೋದೇ ಒಳ್ಳೆಯದು. ಮತ್ತು ಖರ್ಗೆ ಅವರ ವಿರುದ್ಧವಾಗಿಯೂ ಕೂಡ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇನ್ನೊಂದು ವಿಷಯ ಇದೆ. ವಿಜಯಾನಂದ ಕಾಶಪ್ಪನವರು ಈ ಪರಿಶಿಷ್ಟ ಜಾತಿಯವರನ್ನ ಮೋದಿಯವರ ಮೇಲಿನ ಸಿಟ್ಟಿಗೆ ಮೋದಿಯವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅಂತೇಳಿ ಇಡೀ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆ. ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಮಾಡ್ತೇನೆ. ಅವರಿಗೆ ಇಡೀ ರಾಜ್ಯದ ಜನ ಇವತ್ತು ಚೀಮಾರಿ ಆಗ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ದಲಿತರ ವಿರುದ್ಧವಾಗಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಸದನದಲ್ಲಿ ತೆಗೆಯೋರಿದ್ದೀವಿ. ಈ ಎಲ್ಲ ಕಾರಣಗಳಿಗೆ ಉತ್ತರ ಸಿಗದೇ ಇದ್ದರೆ ಈ ಸದನ ಯಾವುದೇ ಕಾರಣಕ್ಕೆ ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.